ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ, ಆದ್ರೆ ಬಡವರ ಮನೆಯನ್ನ ಹಾಳು ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ. ಎಕ್ಸೈಸ್ ಟಾರ್ಗೆಟ್ ಅನ್ನು ಇವತ್ತು ಜಾಸ್ತಿ ಮಾಡಿರುವಂತದ್ದು 35% ಕಳೆದ 2.5 ವರ್ಷದಲ್ಲಿ. ನೋಡಿ ಎಂತ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ತನ್ನ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ, ರಾಜ್ಯದ ಬೊಕ್ಕಸಕ್ಕೆ ಇವತ್ತು ಹಣವನ್ನ ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ, ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಆಗದೇನೆ, ಜನರಿಗೆ ಇವತ್ತು ಹೆಂಡವನ್ನ ಕೊಡಿಸೋದ್ರ ಮುಖೇನ ಅವರು ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಆದಾಯವನ್ನು ಹೆಚ್ಚಿಸುವಂತ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ನೀವು ಯಾವುದೇ ಜಿಲ್ಲೆಗೆ ಗ್ರಾಮೀಣ ಭಾಗಕ್ಕೆ ಹೋದ್ರೂ ಸಹ ದಿನಸಿ ಅಂಗಡಿನಲ್ಲೂ ಕೂಡ ಇವತ್ತು ಹೆಂಡವನ್ನ ಮಾರ್ತಾ ಇರ್ತಕ್ಕಂಥದ್ದು, ಬಾಟ್ಲನ್ನ ಮಾರ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೆ ಯಥೇಚ್ಛವಾಗಿ ಇವತ್ತು ಇಸ್ಪೀಟು ಮಟ್ಕಾ ದಂಧೆ ಎಲ್ಲಾ ಜಿಲ್ಲೆಗಳಲ್ಲೂ ನಡೀತಾ ಇರುವಂತದ್ದು. ಇದಕ್ಕೆ ಯಾವುದೇ ರೀತಿ ಕಡಿವಾಣಗಳಿಲ್ಲ, ಯಾವುದೇ ರೀತಿ ಕಡಿವಾಣ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಭ್ರಷ್ಟಾಚಾರ, ಲಂಚಾವತಾರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ ಆ ಸ್ಥಾನಕ್ಕೆ ಬರಬೇಕು, ಆ ಪೊಸಿಷನ್ ತೆಗೆದುಕೊಳ್ಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟು ಬರಬೇಕಾಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಪರಿಣಾಮನೇ ಇವತ್ತು ಇಸ್ಪೀಟು ಮಟ್ಕಾದಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಯಥೇಚ್ಛವಾಗಿ ನಡೀತಾ ಇರುವಂತದ್ದು. ಇದಕ್ಕೆ ಏನೂ ಲಂಗು ಲಗಾಮು ಇಲ್ಲ ಇವತ್ತು ರಾಜ್ಯದಲ್ಲಿ. ಇಷ್ಟಾದ್ರೂ ಸಹ ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಇವತ್ತು ಕಾಂಗ್ರೆಸ್ ಇವತ್ತು ಬೀಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರದ ಆಡಳಿತ ವೈಖರಿ, ಯಾವುದೇ ಒಂದು ಜನಪರ ಯೋಜನೆಯನ್ನ ಕೊಡದೇ ಇರುವಂತದ್ದು, ಅಭಿವೃದ್ಧಿ ಕೆಲಸ ಆಗದೆ ಇರುವಂತದ್ದು, ಭ್ರಷ್ಟಾಚಾರ ಮಿತಿಮೀರಿ ಹೋಗಿರುವಂತದ್ದು, ಕಾನೂನು ಸುವ್ಯವಸ್ಥೆ ಹದಗೆಟ್ಟೆ ಹೋಗಿದೆ. ಇವತ್ತು ಇವೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ಹಂತ ಹಂತವಾಗಿ ಇವತ್ತು ವಿವಿಧ ಹಂತಗಳಲ್ಲಿ ನಾವು ಹೋರಾಟಗಳನ್ನ ಮಾಡಬೇಕು ಅಂತೇಳಿ ಎಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ಇವತ್ತು ತೀರ್ಮಾನ ಆಗಿದೆ.